ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀನಿಧಿ ಗೌಡ. ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಪೋಹ ಮಾಡಿದ್ದೇನೆ. ಪೋಹಕ್ಕೆ ಏನೆಲ್ಲ ಬೇಕು ಅದೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ಫಸ್ಟಿಗೆ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸು, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಮ್ಯಾಗಿ ಮ್ಯಾಜಿಕ್ ಮಸಾಲ. ಇದು ತುಂಬ ಇಂಪಾರ್ಟೆಂಟ್. ಇದೊಂದು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಇದಕ್ಕೆ ನಮಗೆ ಪೋಹ ಬೇಕು. ಪೋಹಕ್ಕೆ ಅವಲಕ್ಕಿ, ಇದು ದಪ್ಪ ಅವಲಕ್ಕಿ, ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ. ಇದನ್ನು ನಾವು ಬಿಸಿನೀರಲ್ಲಿ ನೆನೆ ಹಾಕಿ ಯೂಸ್ ಮಾಡಬೇಕು. ಇದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಶೇಂಗಾ, ತುಪ್ಪದಾದರೆ ಎಣ್ಣೆ, ಉಪ್ಪು ಮತ್ತು ಅರಿಶಿಣ, ಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡಬೇಕು. ಈಗ ನಾವು ಅಗಾಲದ ಬಾಣಲೆ ತಗೊಳ್ಬೇಕು. ನಿಮಗೆ ಮಿಕ್ಸಿಂಗಿಗೆ ಸಹ ಸುಲಭ ಆಗ್ತದೆ. ಈಗ ನಾನು 3 to 4 ಸ್ಪೂನ್ಸು ತುಪ್ಪ ಹಾಕ್ತಾ ಇದ್ದಾನೆ. ನೀವು ತುಪ್ಪ ಇಲ್ಲದೇ ಇದ್ದರೆ ಎಣ್ಣೆ ಸಹ ಯೂಸ್ ಮಾಡ್ಬೋದು. ನೀವು ತೆಂಗಿನೆಣ್ಣೆ ಯೂಸ್ ಮಾಡಿದರೆ ಇನ್ನೂ ಒಳ್ಳೆಯದು, ಇನ್ನೂ ಫ್ಲೇವರ್ ಒಳ್ಳೆ ಬರ್ತದೆ. ಇದು ತುಪ್ಪ ಕಾಯಲಿಕ್ಕೆ ಬಿಟ್ಟಿದ್ದೇನೆ. ಸ್ವಲ್ಪ ಬಿಸಿ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ನೀಡಿ. ಇದು ತುಪ್ಪ ಕಾದ ನಂತರ ನಾವೀಗ ಶೇಂಗಾ ಹಾಕ್ಕೊಳ್ಳುವ. ಶೇಂಗಾವನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಒಳಗೆ ಹಸಿ ಇಡಬಾರ್ದು. ಒಳ್ಳೆ ರೋಸ್ಟ್ ಆದ ನಂತರ ಈಚೆ ಸೈಡಿಗೆ ನಾವು ಬಿಸಿನೀರನ್ನು ಮಾಡ್ಕೊಳ್ಬೇಕು. ದ್ಯಾಟ್ ನಾವು ಅವಲಕ್ಕಿಯನ್ನು ನೆನೆ ಹಾಕಬೇಕು. ಹೀಗೆ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ನಾವು ಸೈಡ್ ಇಟ್ಕೊಳ್ಳುವ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿಕೊಂಡು. ಈಗ ನಾನು ಬಿಸಿನೀರನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪವೇ ಹಾಕಿ, ತುಂಬ ಹಾಕಬೇಡಿ. ಈಗ ಉಳಿದ ತುಪ್ಪಕ್ಕೆ ನಾವು ಸ್ವಲ್ಪ ಸಾಸಿವೆ ಚೆನ್ನಾಗಿ ಫ್ರೈ ಆಗಬೇಕು, ಚೆಂದ ಹೊಡಿಬೇಕದು ಸಾಸಿವೆ ಬದ ನಂತರ ಇದಕ್ಕೆ ನಾವು ಜೀರಿಗೆಯನ್ನು ಹಾಕಿ. ನನಗೆ ಸ್ವಲ್ಪ ಜೀರಿಗೆ ಜಾಸ್ತಿ ಇಷ್ಟ, ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೇನೆ. ನಿಮಗೆ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಅನಂತರ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೋದು. ಬೆಳ್ಳುಳ್ಳಿ ಬದಲು ನೀವು ಪೇಸ್ಟ್ ಸಹ ಯೂಸ್ ಮಾಡ್ಬೋದು, ಬಟ್ ಬೆಳ್ಳುಳ್ಳಿ ಹಾಗೆ ಬಾಯಿಗೆ ಸಿಕ್ಕಿದ್ರೆ ಇನ್ನು ಫ್ಲೇವರ್ ಜಾಸ್ತಿ ಆಗುತ್ತೆ. ಅದರೊಟ್ಟಿಗೆ ನಾನು ಕರಿಬೇವು ಸಹ ಹಾಕ್ತಾ ಇದ್ದೇನೆ. ನೀವು ಇದಕ್ಕೆ ಶುಂಠಿ ಸಮೇತ ಹಾಕ್ಕೊಳ್ಬೋದು, ಶುಂಠಿ ಮತ್ತು ಹಿಂಗು. ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು 4 to 5 ಗ್ರೀನ್ ಚಿಲ್ಲೀಸ್ ಹಾಕ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಪ್ಲೀಸ್ ನೋಡ್ಕೊಳ್ಳಿ, ಅಡಿ ಹಿಡಿಬಾರ್ದು ಇದನ್ನು. ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೇನೆ. ಈರುಳ್ಳಿಯನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಲಿಲ್ಲ, ಮೀಡಿಯಮ್ ಸ್ಲೈಸಸ್ ಕಟ್ ಮಾಡಿದ್ದೇನೆ. ಈರುಳ್ಳಿ ಸಹ ತುಂಬ ಫ್ರೈ ಆಗಬಾರ್ದು, ಮೀಡಿಯಮ್ ರೋಸ್ಟ್ ಆಗಬೇಕು. ಇದಕ್ಕೆ ನಾನು ಶೇಂಗಾ ಹಾಕ್ಕೊಳ್ತೀನಿ. ಶೇಂಗಾ ಜೊತೆಗೆ ಉಪ್ಪು ಮತ್ತು ಅರಿಶಿಣ ಸಹ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಏನಾದರೂ ನಿಮಗೆ ತುಂಬ ಡ್ರೈ ಅನಿಸಿದರೆ ನೀವು ನೀರನ್ನು ಹಾಕ್ಕೊಳ್ಬೋದು. ಈಗ ನಾನು ಟೊಮ್ಯಾಟೊ ಹಾಕಿದ್ದೇನೆ. ಟೊಮ್ಯಾಟೊನ ಸಹ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಈಗ ನಾನು ಮ್ಯಾಜಿಕ್ ಮಸಾಲ ಹಾಕ್ತಾ ಇದ್ದೇನೆ. ಇದೊಂಥರ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಥರ. ಇದು ಟೇಸ್ಟ್ ತುಂಬ ಎನ್ಹಾನ್ಸ್ ಮಾಡ್ತದೆ ಪೋಹದ್ದು. ನೀವು ಇದಕ್ಕೆ ಎಗ್ ಸಹ ಹಾಕ್ಬೋದು ಈಗ ಈ ಸ್ಟೇಜಲ್ಲಿ. ಎಗ್ ಬುರ್ಜಿ ಮಾಡಿಕೊಂಡು ಪೋಹ ಮಾಡೋ ಥರ ಅದು ಸಹ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡೆ. ಈಗ ಚೆನ್ನಾಗಿ ಫ್ರೈ ಆಗ್ತದೆ, ಬೇಯ್ತಾ ಇದೆ. ಇದಕ್ಕೆ ನೀವು ಸಕ್ಕರೆ ಇಲ್ಲದಿದ್ದರೆ ಬೆಲ್ಲ ಹಾಕ್ಕೊಳ್ಬೋದು, ಇದು ಸಹ ಆಪ್ಷನಲ್ಲ. ಈಗ ನಾನು ನೆನೆಸಿಟ್ಟಂಥ ಪೋಹವನ್ನು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೆ, ಸ್ವಲ್ಪ ಗಾಳಿಗೆ ಇಟ್ಟಿದ್ದೆ. ಈಗ ನಾನು ಅದನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಇದು ಸಹ ಆಪ್ಷನಲ್ಲ, ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಹೀಗೆ ಮಿಕ್ಸ್ ಆದ ನಂತರ ನಾವೀಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳುವ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪೋಹವನ್ನು 2 to 3 minutes ಹಾಗೆ ಲೋ ಫ್ಲೇಮಲ್ಲಿಡಿ. ನಂತರ ಪೋಹ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.